ಕಶ್ಯಪ ಪುತ್ರ ಹಿರಣ್ಯಕಶ್ಯಪ, ಕೇಳು, ಏನು ಬರಬೇಕೆಂದು ಇಚ್ಛಿಸುವೆ? ಎಲ್ಲವೂ ಹೇ ಬ್ರಹ್ಮದೇವ, ನಿಮ್ಮ ರಚನೆಯಲ್ಲಿ ಈ ಸೃಷ್ಟಿಯಲ್ಲಿ ಜನಿಸಿದಂತಹ ಯಾವ ಜೀವಿಯಿಂದಲೂ ನನ್ನ ವಧೆಯಾಗದಂತಹ ವರವನ್ನು ಕೊಡಿ. ಅದು ದೇವತೆ ಆಗಲಿ, ಮಾನವನಾಗಲಿ, ಅಥವಾ ಪಶುವೇ ಆಗಲಿ. ನನ್ನ ಮರಣ ಹಗಲಲ್ಲೂ ಆಗಬಾರದು, ರಾತ್ರಿಯೂ ಆಗಬಾರದು, ಮನೆಯ ಒಳಗೂ ಆಗಬಾರದು, ಮನೆಯ ಹೊರಗೂ ಆಗಬಾರದು, ಅಸ್ತ್ರ ಶಸ್ತ್ರದಿಂದಲೂ ಆಗಬಾರದು, ಸಜೀವದಿಂದಲೂ ನಿರ್ಜೀವದಿಂದಲೂ ಆಗಬಾರದು. ತಥಾಸ್ತು. ನಾನು ಚಿರಂಜೀವಿಯಾದೆ, ಅಮರನಾದೆ, ಈಗ ನಾನು ಭಗವಂತನಾದೆ. ಇನ್ನು ಎಲ್ಲೆಡೆ ಇದೇ ಗುಣಗಾನ, ಹಿರಣ್ಯ ಕಶ್ಯಪನೇ ಭಗವಂತ, ಹಿರಣ್ಯ ಕಶ್ಯಪನೇ ಭಗವಂತ. ಸಜ್ಜಾಗುತ್ತಲಿತ್ತು. ಅದರ ಹೆಸರೇ ಪ್ರಹ್ಲಾದ. ಬನ್ನಿ ಕೇಳಿ ಹರಿಯ ಕಥೆಯ, ಖುಷಿ ಪಡಿ ಮರೆಯಿರಿ ವ್ಯಥೆಯ. ಪ್ರಾಣಿ ಪಕ್ಷಿ ಅವನದೇ ಸೃಷ್ಟಿ, ಜಗದ ನಿಯಮ ಅವನದೇ ದೃಷ್ಟಿ. ಷಡ್ಯಂತ್ರದಲ್ಲಿ ಸಫಲನಾಗುವ ಮುನ್ನ ನಾನು ಪ್ರಹ್ಲಾದನಿಗೆ ಮೃತ್ಯುದಂಡನೆ ನೀಡುತ್ತೇನೆ. ಇವನನ್ನು ಕರೆದೊಯ್ದು ಆಳವಾದ ಸಮುದ್ರಕ್ಕೆ ತಳ್ಳಿ
ಸುಟ್ಟು ಭಸ್ಮವಾದನು. ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹೇ ನೀಚ, ಅಧಮ್ಯ, ಕುಲಘಾತಕ, ನೀನಿನ್ನೂ ಬದುಕಿದೆಯಾ? ಈ ರೀತಿ ಪದೇ ಪದೇ ನಿನ್ನ ಜೀವಂತ ಮುಖವನ್ನು ನನ್ನ ಮುಂದೆ ಪ್ರಸ್ತುತಪಡಿಸುವುದಕ್ಕೆ ನಿನಗೆ ನಾಚಿಕೆಯಾಗುವುದಿಲ್ಲವೇ? ಆ ಮಾಯಾವಿ ಹೇಡಿ ವಿಷ್ಣುವನ್ನ ನಾನು ಸುಮ್ಮನೆ ಬಿಡುವುದಿಲ್ಲ. ನೀನು ಆ ವಿಷ್ಣುವಿನ ದಾಸನಲ್ಲವೇ? ಹಾಗಾದರೆ ಕರೆಯವನನ್ನ. ಬಹುಶಃ ನೀನು ಕರೆದ ಕೂಡಲೇ ಆ ಹೇಳಿ ನನ್ನೆದುರಿಗೆ ಬರಬಹುದು ಎಂದು ನಿರ್ಣಯವಾಗಿ ಬಿಡಲಿ. ನಮ್ಮಿಬ್ಬರ ನಡುವೆ ನರಿ ಯಾರು, ಹಾಗೆ ಸಿಂಹ ಯಾರೆಂದು ಪ್ರಹ್ಲಾದ, ನಿನ್ನ ವಿಷ್ಣು ಸರ್ವವ್ಯಾಪಿ ಎಂದೇ ಅಲ್ಲವೇ? ಹಾಗಾದರೆ ಅವನು ಈ ಕಂಬದಲ್ಲಿ ಇರಬೇಕು ತಾನೆ? ಅವಶ್ಯವಾಗಿರುವರು. Come on, audience! Who want to visual treat this is? ಹಾಗಾದರೆ ಇವನೇ ವಿಷ್ಣು. ಯಾರು ಇವನ ಬಳಿ ಹೋಗಬೇಡಿ, ಇವನು ನನ್ನ ಬೇಟೆ. ಕಡೆಗೂ ನೀನು ಬಂದು ಬಿಟ್ಟೆ. ನೀನೇ ನಿನ್ನ ಅಂತ್ಯಕ್ಕೆ ನನ್ನನ್ನು ಆಹ್ವಾನಿಸಿರುವೆ, ನಿನ್ನನ್ನು ಸಂಹರಿಸಲೆಂದು.